ಚಟಗಳು ಅಂತ ಹೇಳ್ತೀರಿ ನೀವು. ಚಟಗಳಿಂದಲೇ ಚಟ್ಟದವರೆಗೆ ಅಂತ ನಾವು ಒಂದು ಮಾತು ಹೇಳ್ತೇವೆ. ನೀವು ಯಾರಿಗೂ ಅದೇ ಹೇಳಿದ್ನಲ್ಲ, ದೌರ್ಬಲ್ಯ ಇದ್ದೇ ಇರುತ್ತೆ ಇವ್ರೆ. ಎಲ್ಲ ಚಟಗಳು ಇರದೇ ಇರಬಹುದು. ಯಾವುದೋ ಒಂದು ಚಟವಾದರೂ ಇರಬಹುದು. ಆದರೆ ಸಾರ್ವಜನಿಕವಾಗಿ ಅದನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಅವರದೇ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. ಈಗ ನಮ್ಮಂಥ ಒಬ್ಬ ಸಾಮಾನ್ಯ ಪತ್ರಕರ್ತರೇ ಕೂಡ ನಾವು ಯಾವುದೋ ಒಂದು ಬಾರ್ಗೆ ಹೋಗಿ ಅಲ್ಲಿ ಬೀರ್ ಕುಡ್ಕೊಂಡು ಅಥವಾ ಇನ್ನೊಂದು ಕುಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ನಮ್ಮನ್ನು ಜನ ನೋಡ್ತಾರೆ. ಬೀದಿ ಬದಿಯಲ್ಲಿ ಯಾವುದೋ ಮರದಡಿಯಲ್ಲಿ ನಿಂತು ಸಿಗರೇಟ್ ಸೇದಲಿಕ್ಕೆ ಆಗೋದಿಲ್ಲ. ಜನ ನೋಡ್ತಾರೆ. ಜನ ನೋಡಿ ತಪ್ಪು ತಿಳಿತಾರೆ, ತಪ್ಪು ಭಾವಿಸ್ತಾರೆ. ಕೊನೆಗೆ ಹೇಳ್ತಾರೆ, ಅಯ್ಯೋ ಇವರೇ ಹೀಗ, ಬೇಲಿಯೇ ಎದ್ದು ಹೊಲೆ ಮೇಯ್ತಾ ಇದೆ ಇಲ್ಲಿ, ಮತ್ತು ಇವರೇನು ಆದರ್ಶದ ಮಾತಾಡೋದು ಅನ್ನುವಂಥ ಮಾತು ಬರುತ್ತೆ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿರುವಂಥ ದರ್ಶನ್ ಅಂತವರು ಯಾವುದೋ ಜಟ್ಲಾಗಿ ಹೋಗೋದು ಗಲಾಟೆ ಮಾಡ್ಕೊಳ್ಳೋದೋ, ಇನ್ನೊಂದು ಬಾರಲ್ಲಿ ಕುಡ್ದೇನೋ ಗಲಾಟೆ ಮಾಡ್ಕೊಳ್ಳೋದು, ಯಾರ್ದೋ ಕಿವಿಯನ್ನು ಹರಿದಾಕೋದೋ, ಯಾರಿಗೋ ಕಪಾಳ ಮೋಕ್ಷ ಮಾಡೋದೋ, ಇನ್ನೊಂದೋ ಮಗದೊಂದೋ, ನೋ. ಅವರ ಖಾಸಗಿ ಬದುಕು ಖಾಸಗಿ ಆಗಿರತಕ್ಕದ್ದು ಇರಬೇಕು. ಅವ್ರು ಏನೇ ಮಾಡಲಿ, ಕುಡಿಲಿ, ಸಿಗರೇಟ್ ಸೇದಲಿ, ಇನ್ನೊಂದು ಮಾಡಲಿ, ಎಂಥದೇ ಮಾಡಲಿ, ಯಾವುದು ಮಾಡಿದರೂ ಕೂಡ ಸಿನಿಮಾದಲ್ಲೇ ರಾಜ್ಕುಮಾರ್ ಅವರು ಪಾತ್ರೋಚಿತವಾಗಿ ದಾರಿ ತಪ್ಪಿದ ಮಗನಲ್ಲಿ ಒಂದು ಡ್ರಿಂಕ್ಸಿನ ಸನ್ನಿವೇಶ ಕೂಡ ಒಂದು ಪರದೆಯಲ್ಲಿ ಒಂದು ಹೀಗೆ ಗ್ಲಾಸ್ ಬಂದು ಕೆಳಗಿಳಿತದೆ ಹೊರತು ಅವರು ಎಲ್ಲಿಯೂ ಕುಡಿದ ದಾಖಲೆಗಳಿಲ್ಲ. ಇವತ್ತಿನ ನಾಯಕರು ಕುಡಿದೇನೆ ಆ್ಯಕ್ಟ್ ಮಾಡಿದ ದಾಖಲೆಗಳು ಇಲ್ಲ. ಇವತ್ತು ನಾಯಕ ವಿಲನ್ನೋ ನಾಯಕನೋ ಆ ಪರಿಭೇದವೇ ಇಲ್ಲ. ಅಂಥ ಕಥೆಗಳನ್ನು ನಾವು ನೋಡ್ತಾ ಇದ್ದೇವೆ. ನಾಯಕನೇ ಕೊಲೆ ಮಾಡ್ತಾನೆ, ನಾಯಕನೇ ಕೊಚ್ಚಾಕ್ತಾನೆ, ನಾಯಕನೇ ರುಂಡವನ್ನು ಚೆಂಡಾಡಿ ರುಂಡ ಹಿಡ್ಕೊಂಡು ಹೋಗ್ತಾನೆ. ರುಂಡಮಾಲಾಧರನಾಗ್ಬಿಟ್ಟಿದ್ದಾನೆ ನಾಯಕ. ಹಾಗಾಗಿ ಇಡೀ ಬದುಕೇ ಒಂಥರ, ಸಿನಿಮಾನೂ ಬದಲಾಗಿದೆ, ಬದುಕು ಬದಲಾಗಿದೆ. ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದಂಥ ಭಯ ನಮ್ಮ ಹೀರೋಗಳಿಗಿಲ್ಲ. ಕೆಲವರು ಇಟ್ಕೊಂಡಿದ್ದಾರೆ, ಕೆಲವರಿಗಿಲ್ಲ. ದರ್ಶನ್ ಅದನ್ನು ದಿಲ್ದಾರಾಗಿ, ನಾನಿರೋದೇ ಹೀಗೆ, ನಾನು ಬದುಕೋದೇ ಹೀಗೆ, ನಾನು ಕುಡಿತೇನೆ, ಗಲಾಟೆ ಮಾಡ್ತೇನೆ, ಏನೀಗ ಅನ್ನುವಂಥ ರೀತಿಯಲ್ಲಿ ಬದುಕಿದರ ಪರಿಣಾಮ ಇವತ್ತು ದರ್ಶನ್ಗೆ ಸಮಾಜ ಬುದ್ಧಿ ಕಲಿಸುವಂಥ ಸ್ಥಿತಿ ಬಂದಿದೆ. ಸರ್, ಕೊನೆಗೆ ಕನ್ಕ್ಲೂಡ್ ಸರ್, ಅಂದ್ರೆ ಈ ಕೇಸ್ ನಂತರ ಅಥವಾ ಈ ಪ್ರಕರಣ ನಂತರ ದರ್ಶನ್ ಅವರ ಯಾವ ರೀತಿಯ ಒಂದು ಬದಲಾವಣೆ ಬೇಕು ಅಂತ ಅನಿಸುತ್ತೆ? ನನಗೆ ಗೊತ್ತಿಲ್ಲ ಸರ್. ಏನು ಅಂತಂದರೆ, ನಮ್ಮ ಜೈಲಿನ ಮೂಲ ಉದ್ದೇಶ ಏನು? ಯಾರೂ ಹುಟ್ಟುವಾಗ ಅಪರಾಧಿ ಅಲ್ಲ. ಸಮಯಕ್ಕೆ, ಸಂದರ್ಭಕ್ಕೆ ಅವನು ಆ ರೀತಿ ಅಪರಾಧಿಯಾಗಿ ಬದಲಾಗ್ತಾನೆ, ಅಪರಾಧಿ ಆಗ್ತಾನೆ, ಅಪರಾಧ ಮಾಡ್ತಾನೆ. ಆದ್ದರಿಂದ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಕ್ಷಮೆ ಇಲ್ಲ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪರಿವರ್ತನೆಯ ಸ್ವಭಾವ ಇಲ್ಲ. ಈ ದೇಶದ ಸಂಸ್ಕೃತಿ ಅದು, ನಮ್ಮ ದೇಶದ ಸಂಸ್ಕೃತಿ. ಹಾಗಾಗಿ ಜೈಲು, ಶಿಕ್ಷೆ ಇವೆಲ್ಲವನ್ನು ಅನುಭವಿಸಿ ಬಹುಶಃ ಇದೊಂದು ಸಂಕ್ರಮಣ ಕಾಲ, ಇದೊಂದು ಪುನರ್ಜನ್ಮದ ಬಹಳ ದೊಡ್ಡ ಅವಧಿ. ಈಗಲಾದರೂ ದರ್ಶನ್ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಸಂಪೂರ್ಣವಾಗಿ ತನ್ನನ್ನು ಅವಲೋಕಿಸಿಕೊಳ್ಳುವ ಮೂಲಕ ತಾನು ಎಲ್ಲಿದ್ದೆ, ಹೇಗಿದ್ದೆ, ಹೇಗಾದೆ, ಯಾವ ರೀತಿಯಲ್ಲಿ ನನ್ನ ಜನ ಪ್ರೀತಿಸಿದರು, ನಾನು ಅದಕ್ಕೆ ಪರ್ಯಾಯವಾಗಿ ಏನನ್ನು ಕೊಟ್ಟೆ, ಇವೆಲ್ಲವನ್ನು ಮಥನ ಮಾಡಿಕೊಂಡು ಶುದ್ಧವಾಗಿ, ಶುಭ್ರವಾಗಿ ಒಬ್ಬ ಹೊಸ ಮನುಷ್ಯನಾಗಿ ಹೊರಗೆ ಬಂದರೆ ಅದಕ್ಕೆ ದರ್ಶನ್ ಅವರ ಎದುರು ನಿಂತು ಸೆಲ್ಯೂಟ್ ಹೊಡೆಯಲಿಕ್ಕೂ ನಾನು ಸಿದ್ಧವಾಗಿದ್ದೇನೆ. ಯಾಕೆಂದರೆ ದರ್ಶನನ್ನು ನಾವು ಪ್ರೀತಿಸ್ತೇವೆ, ದರ್ಶನ ಕೇಡು ಬಯಸುವುದಲ್ಲ. ದರ್ಶನ್ ಒಳ್ಳೆಯವನಾಗಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಯಾಕೆಂದರೆ ಸಾಮಾನ್ಯ ಕುಟುಂಬದಿಂದ, ಕಷ್ಟದಿಂದ, ಹೋರಾಟದಿಂದ ಬಂದವನು. ಮತ್ತು ಅದು ಯಾರೋ ಆರೋಪಿಸಿದ ಯಶಸ್ಸಲ್ಲ, ದರ್ಶನ್ ಅದನ್ನು ಸಂಪಾದಿಸಿದ್ದು. ಹಾಗಾಗಿ ದರ್ಶನ್ಗೆ ಅದರ ಸಂಪೂರ್ಣವಾದ ಹಕ್ಕಿದೆ ಅನುಭವಿಸಲಿಕ್ಕೆ. ಆದರೆ ಈ ರೀತಿಯ ಅಡ್ಡದಾರಿಯಲ್ಲಿ, ಈ ರೀತಿಯ ದುಗುಡ, ಈ ರೀತಿಯ ದರ್ಪ, ಈ ರೀತಿಯ ದುರಂಕಾರ, ಹಣ, ನಾನು ಏನು ಬೇಕಾದ್ರೂ ಕೊಂಡ್ಕೊಳ್ಬಲ್ಲೆ ಅನ್ನುವಂಥ ಮನೋಭಾವ ಇನ್ನಾದರೂ ಬಿಟ್ಟು ಶುದ್ಧವಾಗಿ ಅವರು ಹೊರಗೆ ಬಂದರೆ ದರ್ಶನನ್ನು ಮತ್ತೆ ಜನ ಸಂಪೂರ್ಣವಾಗಿ ಒಪ್ಕೊಳ್ತಾರೆ. ಮತ್ತು ಸಂಪೂರ್ಣವಾಗಿ ಅವರು ಸಮಾಜದ ಮುದ್ದೆ ಮತ್ತೆ ಪ್ರೀತಿಯ ದರ್ಶನಾಗಿ ನಿಲ್ಲುವ ಎಲ್ಲ ಅವಕಾಶಗಳು ಇದೆ. ಆದರೆ ಅದು ಸಾಧ್ಯತೆ ಇದೆಯೇ ಅನ್ನುವ ಪ್ರಶ್ನೆಯನ್ನು ಮತ್ತೆ ಮಾಡಿದ್ರೆ
ಕಾಲವೇ ಉತ್ತರಿಸಬೇಕು ಅಂತ ಹೇಳ್ತೇನೆ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.